ಅವಳು ಲಾಯರ್, ಇವನು ಕಂಡಕ್ಟರ್. ಕಾಡಿಕೊಂದನೋ ಕಾಡಿಸಿಕೊಂಡು ಕೊಂದನೋ ಅನ್ನೋದೇ ಪ್ರಶ್ನೆ. ಆದರೆ ಭಗ್ನ ಪ್ರೇಮಿಯಾಗಿ ಆಕೆಯನ್ನ ಬಲಿ ತೆಗೆದುಕೊಂಡಿದ್ದಂತೂ ದುರಂತ. ಅದು ಮುಸ್ಸಂಜೆ ಹೊತ್ತು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಜನ ಭಯಾನಕ ದೃಶ್ಯವೊಂದಕ್ಕೆ ಸಾಕ್ಷಿಯಾಗಿದ್ರು. ನಡು ರಸ್ತೆಯಲ್ಲಿ ನೆತ್ತರು ಹರಿಸಿ ಓಡಿ ಹೋಗಿದ್ದ ಹಂತಕ. ಅಲ್ಲಿ ಅರೆಜೀವವಾಗಿ ಬಿದ್ದವಳು ದೊಡ್ಡ ಲಾಯರ್ ಆಗೋ ಕನಸಿಟ್ಕೊಂಡು ವಕೀಲರ ಫರ್ಮ್ ಒಂದರಲ್ಲಿ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಳು. ಹೆಸರು ಜ್ಯೋತಿ. ಸಾಯಂಕಾಲ ಸುಮಾರು 6:45 7 ಗಂಟೆ ಒಳಗಡೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜ್ಯೋತಿ ಎಂಬ ಮಹಿಳೆಯ ಕೊಲೆಯಾಗಿದೆ. 640ನಲ್ಲಿ ಒಂದು ಹುಡುಗಿ ಅವಳು ಲಾಯರ್ ಅಂತ, ಶೀಸ್ ಪ್ರಾಕ್ಟೀಸಿಂಗ್ ಲಾಯರ್ ಇನ್ ಕೆಳಗಡೆ ಆಫೀಸಲ್ಲಿ. ಸೊ ಅವಳು 640ಗೆ ಬರ್ಬೇಕಾದ್ರೆ ಯಾವುದೋ ಹುಡುಗ ಅವನಿಗೆ ಲವ್ ಕೇಸ ಏನೋ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗೆ ಬಂದುಬಿಟ್ಟು ಅವರಿಬ್ಬರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರಂತೆ. ಅದೇನು ಅವರು ಇಬ್ಬರ ಮಧ್ಯೆ ಏನಾಯ್ತೋ ಗೊತ್ತಿಲ್ಲ. ಅವನು ಚಾಕುನಲ್ಲಿ ಕೂಯ್ದುಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಎಸ್, ಸ್ಥಳದಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಅದು ಲವ್ ಕೇಸ್ ಇರಬಹುದು ಅಂತಾನೆ ಅನಿಸಿದ್ದು. ಜ್ಯೋತಿಯ ಮನೆಯವರು ಮಧು ಅನ್ನೋ ಹುಡುಗ ಆಕೆಗೆ ತುಂಬ ಕಾಡ್ತಾ ಇದ್ದ ಅಂದಿದ್ರು. ಇನ್ನು ಅವತ್ತು ಘಟನೆ ನಡೆದಾಗ್ಲೇನೆ ಆರೋಪಿಗಳ ಪೈಕಿ ಒಬ್ಬನನ್ನ ಜನರೇ ಪೊಲೀಸರಿಗೆ ಹಿಡ್ಕೊಟ್ಟಿದ್ರು. ನಮ್ಮ ಫ್ರೆಂಡ್ಸ್ ಚೇಸ್ ಮಾಡಿ ಕಾರ್ನ ಅವರು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಕಾರ್ನ. ಸೊ ಅವ್ರ ಡ್ರೈವರು ಅಥವಾ ಅವನು ಕ್ಯಾಬ್ ಡ್ರೈವರು ಅದು ಗೊತ್ತಿಲ್ಲ ಪರ್ಫೆಕ್ಟಾಗಿ, ಬಟ್ ಹುಡುಗಿ ಅಲ್ಲೇ ಸ್ಪಾಟಲ್ಲೇ ಹೋಗ್ಬಿಡ್ತು. ಅವನನ್ನ ವಶಕ್ಕೆ ತಗೊಂಡಂತಹ ಪೊಲೀಸರಿಗೆ ಮಧು ಅನ್ನೋನೇ ಮರ್ಡರ್ ಮಾಡಿದ್ದು ಅನ್ನೋದು ಪಕ್ಕಾ ಆಗಿತ್ತು. ಯಾರು ಈ ಮಧು? ಸದ್ಯಕ್ಕೆ BMTC ಕಂಡಕ್ಟರ್ ಆಗಿದ್ದ ಈತ ಜ್ಯೋತಿಯ ಊರವನೇ. ಇಬ್ಬರು ಒಟ್ಟಿಗೆ ಓದಿದ್ರು. ಹುಡುಗಿ ಮನೆಯವರು ಅವನು ಜ್ಯೋತಿಗೆ ಪ್ರೀತಿಸುವಂತ ಕಾಡ್ತಾ ಇದ್ದ ಅಂತಾರೆ. ಆದರೆ ಈಗ ಅರೆಸ್ಟ್ ಆಗಿರೋ ಮಧು ಇಬ್ರು ಪ್ರೀತಿಸಿದ್ವಿ ಅಂತ ಹೇಳಿದ್ರು. ಪ್ರಾಥಮಿಕ ತನಿಖೆ ಪ್ರಕಾರ ಇಬ್ಬರಿಗೂ ಸುಮಾರು 10 ವರ್ಷಗಳಿಂದ ಪರಿಚಯ ಇದೆ. ಒಂದೇ ಊರಿನವರು. ಅವರು ಕಾಲೇಜಲ್ಲಿ ಸ್ಕೂಲಲ್ಲಿ ಓದ್ತಾ ಇರುವಾಗಲೇ ಅವರು ಪರಿಚಯ ಇದೆ. ಆವಾಗಿಂದ ಇವರಿಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ರು ಅಂತ ಆರೋಪ ಹೇಳ್ತಾನೆ. ಆತ ಹೇಳೋ ಪ್ರಕಾರ ಅವರದ್ದು ಇವತ್ತು ನೆನ್ನೆಯ ಲವ್ ಅಲ್ಲ, ಕಾಲೇಜು ದಿನಗಳಲ್ಲೇ ಇದ್ದಂಥ ಪ್ರೀತಿ. ಆದರೆ ಆಗ ಇಬ್ಬರನ್ನು ದೂರ ಮಾಡಿ ಜ್ಯೋತಿಯನ್ನ ಆಕೆಯ ಸೋದರ ಮಾವ ಬಸವರಾಜ್ ಜೊತೆಗೆ ಮದುವೆ ಮಾಡಿದ್ರಂತೆ. ಆಗ ಈ ಮಧು ಆತ್ಮಹತ್ಯೆಗೆ ಕೂಡ ಯತ್ನಿಸಿ ಕ್ರಮೇಣ ಜ್ಯೋತಿಯ ನೆನಪಿನಿಂದ ಆಚೆ ಬಂದು ಕಂಡಕ್ಟರ್ ಕೆಲಸಕ್ಕೆ ಸೇರ್ಕೊಂಡಿದ್ದಾಗ ಹೇಳ್ತಾನೆ. ಈ ಮಧ್ಯೆ ಜ್ಯೋತಿಯ ಸಂಸಾರ ಒಡೆದು ಆಕೆ ಡಿವೋರ್ಸ್ ತಗೊಂಡಿದ್ಲು. ನಂತರ ನನ್ನನ್ನೇ ಮದುವೆ ಆಗೋದಾಗಿ ಹೇಳಿದ್ಲು, ಮೋಸ ಮಾಡಿಬಿಟ್ಲು ಅನ್ನೋ ಮಧು ಮಡಿಕೇರಿಯ ಲಾಡ್ಜಲ್ಲಿ ಸಿಕ್ಕಿ ಬಿದ್ದದ್ದು ಹೇಗೆ ಗೊತ್ತಾ?